ಮಾಜಿ ಸಚಿವರಾದ ಸಾರಾ ಮಹೇಶ್ ಹಾಗೂ ಪುಟ್ಟರಾಜು ಅವರ ನೇತೃತ್ವದಲ್ಲಿ ಇವತ್ತು ಮೈಸೂರು ಮತ್ತು ಮಂಡ್ಯದಿಂದ ಹೊರಟಂತ ಧರ್ಮಯಾತ್ರೆ ಈಗಾಗಲೇ ಧರ್ಮಸ್ಥಳಕ್ಕೆ ಬಂದು ತಲುಪಿದೆ. ಈ ವಿಚಾರದ ಕುರಿತಂತೆ ಮಾತನಾಡೋಕೆ ಇದೀಗ ನಮ್ಮ ಜೊತೆ ಮಾಜಿ ಸಚಿವರಾದಂಥ ಸಾರಾ ಮಹೇಶ್ ಅವರಿದೆ. ಸರ್, ಈಗಾಗಲೇ ಹೆಗ್ಡೆ ಅವರನ್ನು ಕೂಡ ಭೇಟಿಯಾಗಿದ್ದೀರಿ, ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ದರ್ಶನವನ್ನು ಕೂಡ ಪಡೆದಿದ್ದೀರಿ, ಧರ್ಮಯಾತ್ರೆ ಮೂಲಕ ಬಂದಿದ್ದೀರಿ. ಉದ್ದೇಶ ಏನು ಹೇಳಿದ್ರು ಅಂತ? ನಾವು ಬಹಳ ವರ್ಷಗಳಿಂದ ಇಲ್ಲಿಗೆ ಭಕ್ತರು, ಚಿಕ್ಕವರಿದ್ದಾಗಿಂದನೂ ಕೂಡ ಬಂದಿದ್ದೀವಿ. ಇತ್ತೀಚೆಗೆ ಈ ಕ್ಷೇತ್ರದ ಬಗ್ಗೆ ಕೆಲವು ಕಿಡಿಗೇಡಿಗಳು ಅಪಪ್ರಚಾರ ಮಾಡುವಂಥದ್ದನ್ನ ಮಾಡ್ತಿದ್ರು. ಆದರೆ ರಾಜ್ಯದ ದೇಶದ ಜನತೆಗೆ ಸತ್ಯಾಸತ್ಯತೆ ಗೊತ್ತಾಗಲಿ ಅಂಥೇಳಿ ನಾವು ಯಾರೂ ಕೂಡ ಚರ್ಚೆ ಮಾಡಿರಲಿಲ್ಲ. ಆದರೆ ಇದನ್ನು SITಗೆ ಕೊಡಬಾರ್ದಿತ್ತು. ಕೊಟ್ಟ ನಂತರ ಈಗ ಸತ್ಯ ಬಂದಿದೆ. ಕೆಲವು ಅಧಿಕಾರಿಗಳು, ಒಳ್ಳೆಯ ಅಧಿಕಾರಿಗಳು ಅಲ್ಲೂ ಕೂಡ ಇದ್ದಾರೆ. ಇದರ ಹಿಂದೆ ಈಗ ಇಲ್ಲಿವರೆಗೆ ಆ ಮನುಷ್ಯ ಏನು ಹೇಳ್ತಿದ್ರು ನೋಡಿ, ಇದು ಸಾಮಾನ್ಯ ಪ್ರಜೆಗೂ ಕೂಡ ಅರ್ಥ ಆಗುವಂಥ ವಿಚಾರ. ಯಾವುದೇ ಒಂದು ವ್ಯಕ್ತಿ ಸತ್ತರೆ ಒಬ್ಬರು ಅದನ್ನು ತೊಗೊಂಡೋಗಿ ಮಣ್ಣು ಮಾಡಲಿಕ್ಕೆ ಅಗಿಲಿಕ್ಕೆ ಆಗಲ್ಲ. ಆ ವ್ಯಕ್ತಿ ಹೇಳಿರ್ತಕ್ಕಂಥದ್ದು ನೂರಾರು ಅಂಥೇಳಿ. ಆದರೆ ಯಾರೇ ಇದನ್ನು ಯೋಚನೆ ಮಾಡುವಂಥವ್ರು ನೂರಾರು ಜನನ್ನ ಈ ರೀತಿ ಇಂತಹ ಒಂದು ಕ್ಷೇತ್ರದ ಮೇಲೆ ಆರೋಪ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇದು ಸಾಧ್ಯನಾ ಅಂತ ಯೋಚನೆ ಮಾಡಬೇಕಿತ್ತು. ಆಯಿತು, ಕೊಟ್ಟಾಯಿತು. ಕೊಟ್ಟ ನಂತರ ಈಗ ಅದು ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು, ಸರ್ಕಾರ ಇರ್ಬೋದು, ಈಗ ಅವನ್ನೇ ಬಂಧಿಸುವಂಥ ಕೆಲಸ ಮಾಡಿದ್ದಾರೆ. ಆದರೆ ನಮ್ಮ ಒತ್ತಾಯ, ನಾವು ಮೊದಲು ಮಾತನಾಡಿದರೆ ಇವರೆಲ್ಲ ಒಂದು ಈ ಭಾಗದ ಜನ ಈ ಕ್ಷೇತ್ರದ ಬಗ್ಗೆ ನಂಬಿಕೆಯನ್ನು ಇಟ್ಕೊಂಡಿರ್ತಕ್ಕಂಥವ್ರು, ನಾವು ನಿಷ್ಪಕ್ಷಪಾತವಾಗಿ ಆರೋಪ ಬಂದಂಥ ಸಂದರ್ಭದಲ್ಲಿ ತನಿಖೆ ಮಾಡಲಿಕ್ಕೆ ಅವಕಾಶ, ಹೀಗೆಲ್ಲ ಚರ್ಚೆ ಮಾಡ್ತೀವಿ. ರಾಜಕೀಯ ಲೇಪನವನ್ನು ಬೆರೆಸ್ತಿದ್ರು. ಅದರಿಂದ ನಾವು ಇಲ್ಲಿವರೆಗೆ ಮಾತನಾಡಿರಲಿಲ್ಲ. ಆದರೆ ನಮ್ಮೆಲ್ಲರಿಗೆ ಗೊತ್ತಿರಲಿ ನೋಡಿ, ಭಾಳ ವರ್ಷಗಳಿಂದ ಇಲ್ಲಿ ವಿದ್ಯಾದಾನ ಮತ್ತು ದಾಸೋಹ ಮತ್ತು ಆರ್ಥಿಕವಾಗಿ ಹಿಂದುಳಿದಂಥ ಸಹೋದರಿಯರಿಗೆ ಕಮ್ಮಿ ದರದಲ್ಲಿ ಹಣವನ್ನು ನೀಡಿ ಅವ್ರನ್ನ ಸ್ವಾವಲಂಬಿಗಳನ್ನಾಗಿ ಮಾಡ್ತಕ್ಕಂಥದ್ದು. ನನ್ನ ಕ್ಷೇತ್ರದಲ್ಲೇ ಹಿಂದೆ ಸುಮಾರು 5-6 ದೇವಸ್ಥಾನಗಳಿಗೆ 40% ಹಣವನ್ನು ಕೊಟ್ಟು ಸರ್ಕಾರ ನಾವು ಮಾಡದೇ ಇರತಕ್ಕಂಥ ಕೆಲಸವನ್ನು ಕ್ಷೇತ್ರ ಮಾಡಿದೆ. ಇಂಥ ಒಂದು ಕ್ಷೇತ್ರದ ಬಗ್ಗೆ ನಾವು ನಮ್ಮ ಮನೆಯಲ್ಲಿ ಮದುವೆ ಮಾಡಿದ್ರೆ 1,000 ಜನಕ್ಕೆ ಊಟ ಹಾಕದೆ ಒಂದು ದಿವಸ ಕಷ್ಟ. ಇನ್ನು 16,000 ನೂರಾರು ತಿಂಗಳುಗಳು, ವರ್ಷಗಳಿಂದ ಇಲ್ಲಿ ದಾಸೋಹ ನಡೀತಾ ಇದೆ ಅಂದರೆ ಆ ಕ್ಷೇತ್ರದ ಮಹಿಮೆ ಏನು ಅಂಥೇಳಿ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗತ್ತೆ. ರಾಜಕಾರಣಿಗಳು, ಅನೇಕ ಹಿರಿಯ ರಾಜಕಾರಣಿಗಳು ಸಾಕ್ಷಿಗಳು ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಇಲ್ಲಿಗೆ ಬಂದರೆ ನಾವು ಸತ್ಯ ಸುಳ್ಳು ಅನ್ನುವಂಥದ್ದು ಹೇಳುವಂಥ ಒಂದು ನಂಬಿಕೆ ಇಟ್ಕೊಂಡಿದ್ದಂಥ ಕ್ಷೇತ್ರ ಇದು. ಇದ್ರ ಮೇಲೆ ಕಪ್ಪು ಚುಕ್ಕಿ ತರುವಂಥ ಏನು ಹುನ್ನಾರವನ್ನು ಮಾಡಿದ್ರು ಈಗ ಅವ್ರಿಗೆ ಅರ್ಥ ಆಗಿದೆ. ಆದರೆ ನಮ್ಮೆಲ್ಲರ ಒತ್ತಾಯ, ಈ ಹಿಡಿ ಇದು ಚಾಕು ಮಾತ್ರ. ಈಗೇನು ಯಾರನ್ನ ಬಂಧಿಸಿದ್ದಾರೆ ಅದು ವೆಪನ್ನು. ಅದರ ಹಿಂದೆ ಹಿಡಿ ಭಾಳ ಗಟ್ಟಿಯಾದಂಥ ಷಡ್ಯಂತ್ರ ಇರ್ತಕ್ಕಂಥ ಒಂದು ಶಕ್ತಿ. ಅದು ಯಾರು ಅಂತ ಈಗ ರಾಜ್ಯ ಸರ್ಕಾರ ಬಹಿರಂಗಪಡಿಸ್ಬೇಕು. ಅವನ ಮೊಬೈಲನ್ನು ಸೀಸ್ ಮಾಡಬೇಕು. ಇಲ್ಲಿವರೆಗೆ ಅವನ ಜೊತೆ ಯಾರ್ಯಾರು ಮಾತನಾಡಿದ್ದಾರೆ ನಿರ್ದಾಕ್ಷಿಣ್ಯವಾಗಿ ಅವ್ರ ಮೇಲೆ ಎಲ್ಲ ಕ್ರಮ ತಗೊಂಡ್ರೆ ಸತ್ಯಾಸತ್ಯತೆ ಹೊರದು ಬರುತ್ತೆ ಅಂಥೇಳಿ ಪುಟ್ಟರಾಜಣ್ಣರವರು ನಾವು ಮೊನ್ನೆ ಚರ್ಚೆ ಮಾಡಿದ್ವಿ. ಕುಮಾರಣ್ಣರವರು ಕೂಡ ಈ ವಿಚಾರದ ಬಗ್ಗೆ ಬಹಳ ನೊಂದ್ಕೊಂಡಿದ್ದಾರೆ. ಅವರು ಡೆಲ್ಲಿಯಲ್ಲಿ ಇರೋದ್ರಿಂದ ಧರ್ಮಾಧಿಕಾರಿಗಳ ಜೊತೆ ಮಾತನಾಡಿದ್ದಾರೆ. ಇವತ್ತು ನಮ್ಮಗಳ ಜೊತೆಯಲ್ಲಿ ಮಾದೇವಣ್ಣರವರು, ಮಂಜೇಗೌಡರು, ವಿವೇಕಾನಂದರವರು ಮತ್ತು ಪೂಜ್ಯ ಮಾಜಿ ಮಹಾಪೌರಗಳು, ನಗರ ಪಾಲಿಕೆ ಸದಸ್ಯರು, ಜಿಲ್ಲಾ ಪಂಚಾಯತ್ ಸದಸ್ಯರು, ತಾಯಂದರು, ಬಹಳ ಸುಮಾರು ಒಂದು 350ಕ್ಕೂ ಹೆಚ್ಚು ಸ್ವಂತ ವಾಹನಗಳಲ್ಲಿ ಬರುವಂಥದ್ದನ್ನು ಮಾಡಿದ್ದೀವಿ. ಕ್ಷೇತ್ರ ನಾವು ಯಾರು ಬರದೇ ಇದ್ದರೂ ಆ ಕ್ಷೇತ್ರಕ್ಕೆ ಒಂದು ಕಪ್ಪು ಚುಕ್ಕಿ ಬರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಮ್ಮನ್ನೆಲ್ಲ ಕಾಪಾಡುವಂಥ, ದೇವರಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥ ಯಾರಿಗೆ ನಂಬಿಕೆ ಇದೆ
ಧಾರ್ಮಿಕ ಭಾವನೆಗಳಲ್ಲಿ ನಮ್ಗಳಿಗೆ ನಂಬಿಕೆ ಇದೆ. ಹಾಗಾಗಿ ಇಂಥ ಸಂದರ್ಭದಲ್ಲಿ ನಾವು ಇಲ್ಲಿಗೆ ಬರುವಂಥ ಕೆಲಸವನ್ನು, ದರ್ಶನವನ್ನು ಮಾಡುವಂಥ ಕೆಲಸವನ್ನು ಮಾಡಿ ಧರ್ಮಸ್ಥಳದ ಜೊತೆ ನಾವಿದ್ದೇವೆ ಅನ್ನುವಂಥ ಸಂದೇಶವನ್ನು ನೀಡಿದ್ರಿ. ಸೊ ಹೆಗ್ಡೆಯವರನ್ನು ಕೂಡ ಭೇಟಿಯಾದರು, ಏನು ಹೇಳಿದರು ಅಂತ? ಧರ್ಮಾಧಿಕಾರಿಗಳು ಕೂಡ ನೊಂದ್ಕೊಂಡಿದ್ದಾರೆ. ಯಾವುದೇ ಒಂದು ಸಣ್ಣ ಕಪ್ಪು ಚುಕ್ಕಿ ಬಹುಶಃ ಅವ್ರು ಮಾಡುವಂಥ ಎಲ್ಲ ಒಳ್ಳೆಯ ಕೆಲಸಗಳನ್ನು ನೋಡಿ ಕೇಂದ್ರ ಸರ್ಕಾರ ಅವರನ್ನು ಒಂದು ಜವಾಬ್ದಾರಿಯನ್ನು ಕೊಡ್ತು. ಕೆಲವರಿಗೆ ಅದನ್ನು ಸಹಿಸ್ಕೊಳ್ಳೋಕ್ಕಾಗಲಿಲ್ವೇನೋ. ಹಾಗಾಗಿ ಈ ರೀತಿ ಅವರನ್ನು ತೇಜೋವಧೆ ಮಾಡುವಂಥ ಒಂದು ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಮಾಜಿ ಸಚಿವರಾದ ಪುಟ್ಟರಾಜ್ ಅವರಿಂದ ಸರ್, ತಾವು ಕೂಡ ಇವತ್ತು ಜೊತೆಯಾಗಿ ಬಂದಿದ್ದೀರಿ. ಸೊ ಹೆಗ್ಡೆ ಅವರನ್ನು ಕೂಡ ಭೇಟಿಯಾದರೆ, ಧರ್ಮಸ್ಥಳ ಮಂಜುನಾಥ ದರ್ಶನವನ್ನು ಕೂಡ ಮಾಡಿದೆ. ಏನು ಹೇಳ್ತೀರಿ ಈಗ ಆಗಿರ್ತಕ್ಕಂಥ ಬೆಳವಣಿಗೆ ಬಗ್ಗೆ? ನಮ್ಮ ಸಾರಾ ಮಹೇಶ್ ಅವರು ಹೇಳಿದ ರೀತಿ ನಾವು ಸಾರಾ ಮಹೇಶ್ ಅವರು ಮತ್ತು ನಮ್ಮೆಲ್ಲ ಶಾಸಕರುಗಳು, ಮುಖಂಡರುಗಳು ಸೇರಿ ಇವತ್ತು ಪಕ್ಷಾತೀತವಾಗಿ ಮಂಡ್ಯ ಮೈಸೂರು ಜಿಲ್ಲೆಯ ಎಲ್ಲ ಭಕ್ತರು ವಿಶೇಷವಾಗಿ ಇಡೀ ರಾತ್ರಿ ನಿದ್ದೆ ಮಾಡದೆ ಇಲ್ಲಿಗೆ ಬರಬೇಕು, ಪರಮಾತ್ಮನ ದರ್ಶನ ಮಾಡಬೇಕು, ಆಶೀರ್ವಾದ ತಗೋಬೇಕು. ವಿಶೇಷವಾಗಿ ಇವತ್ತು ಪೀಠಾಧಿಕಾರಿಗಳಿಗೆ ನಾವು ನಿಮ್ಮ ಜೊತೆ ಇದ್ದೀವಿ, ದಯಮಾಡಿ ತಾವು ತಮ್ಮ ಸಮಾಜಮುಖಿ ಕೆಲಸಗಳೇ ನಿಮ್ಮನ್ನು ಕಾಪಾಡುತ್ತೆ ಆ ಪರಮಾತ್ಮನ ಆಶೀರ್ವಾದದಿಂದ ಅಂತಕ್ಕಂಥ ನಿವೇದನೆ ಮಾಡಿದ್ದೇವೆ. ಬಹುತೇಕ ಎಲ್ಲೋ ಒಂದು ಕಡೆ ಅವರಿಗೆ ಮನಸ್ಸಿಗೆ ಭಾಳ ನೋವು ಉಂಟಾಗಿದೆ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಸಾರಾ ಮಹೇಶ್ವರು ಹೇಳಿದ ರೀತಿ ಇವತ್ತು ನಮ್ಮ ನಾಯಕರಾದಂಥ ಕುಮಾರಣ್ಣವರು ದೂರವಾಣಿ ಮುಖಾಂತರ ಮಾತಾಡಿ ನಾವೆಲ್ಲ ನಮ್ಮ ಭಕ್ತರು ಇದ್ದೇವೆ ಅಂತಕ್ಕಂಥ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ನಾನಾದರೂ ಇವತ್ತು ಪೂಜ್ಯರಲ್ಲಿ ವಿನಂತಿ ಮಾಡ್ತಕ್ಕಂಥದ್ದು ಇಷ್ಟೇ, ಇವತ್ತು ಸತ್ಯಕ್ಕೆ ಯಾರೂ ಸತ್ಯವನ್ನು ಮರೆಮಾಚಲಿಕ್ಕೆ ಸಾಧ್ಯ ಇಲ್ಲ. ನಾವು ಒಂದು ಹಳ್ಳಿನಲ್ಲಿ ಒಬ್ಬ ಮಂಜುನಾಥೇಶ್ವರನ ಭಕ್ತರು ಮಾತಾಡ್ತಿದ್ರೆ ನಾನು ಮಂಜುನಾಥ ಇದನ್ನು ನೋಡ್ಕೊತೀನಿ ಬಿಡುವ ಅನ್ನೋಷ್ಟು ಮಟ್ಟಿಗೆ ಭಕ್ತಿ ಪೂರ್ವಕವಾದಂಥ ಒಂದು ಸಂದೇಶ ಈ ನಾಡಿಗೆ ಸಿಕ್ಕಿದೆ ಪರಮಾತ್ಮನಿಂದ. ಇಂಥ ಕ್ಷೇತ್ರದ ಬಗ್ಗೆ ಕಳಂಕ ತರಲಿಕ್ಕೆ ಒಂದು ದೊಡ್ಡ ಪಿತೂರಿನೇ ನಡೆದಿದೆ. ದಯವಿಟ್ಟು ಈ ಸರ್ಕಾರಕ್ಕೆ ವಿನಂತಿ ಇಷ್ಟೇ, ಡಿ ಕೆ ಶಿವಕುಮಾರ್ ಮೊದಲೇ ಹೇಳ್ತಾ ಇದ್ರು ಒಂದು ದೊಡ್ಡ ಷಡ್ಯಂತ್ರ ಇದೆ ಅಂತೇಳಿ. ಅವ್ರ ಮಾತು ನಾವೆಲ್ಲರೂ ಒಪ್ತೀವಿ. ಇದ್ರ ಹಿಂದೆ ಯಾರಿದ್ದಾರೆ ಬೇರ್ ಸಹಿತ ಅವ್ರನ್ನ ಕಿತ್ತಾಕುವಂಥ ಕೆಲಸವನ್ನು ಇಂಥ ಯಾವುದೇ ಹಿಂದೂ ಧರ್ಮಗಳ ಮೇಲೆ ದಾಳಿ ಮಾಡ್ತಕ್ಕಂಥ ಇಂಥ ಕುಚೇದ್ಯಗಳನ್ನು ಮಾಡ್ತಕ್ಕಂಥ ಈ ಕಿಡಿಗೇಡಿಗಳನ್ನು ಬಲಿಯಾಕುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕು. ಅದಕ್ಕಿಂತ ಮಿಗಿಲಾಗಿ ಈ ಕಿಡಿಗೇಡಿಗಳಿಗೆ ಅಂತಾರಾಷ್ಟ್ರೀಯ ಮಟ್ಟದಿಂದ ಫಂಡ್ ಬರ್ತಾ ಇದೆ ಅಂತಕ್ಕಂಥ ಮಾಹಿತಿ ಇದೆ. ಅದನ್ನು ಏನಿದ್ರು ಕೇಂದ್ರ ಸರ್ಕಾರವೇ ಜವಾಬ್ದಾರಿ ತಗೋಬೇಕು. ಇದನ್ನು ಕೇಂದ್ರ ಸರ್ಕಾರ ಹೆಚ್ಚಿನ ಜವಾಬ್ದಾರಿ ಹೊತ್ತು ಈ ಮೂಲ ಬೇರುಗಳನ್ನು ಕಿತ್ತಾಕಬೇಕು ಅಂತೇಳಿ ವಿನಂತಿ ಮಾಡ್ತೀವಿ. ಧರ್ಮಸ್ಥಳಕ್ಕೆ ಬರುವ ಭಕ್ತರಿಗೆ ಏನು ಸಂದೇಶ ಕೊಡ್ತೀವಿ? ಇವತ್ತು ಬಹುತೇಕ ಭಕ್ತರಿಗೆ ನಿರಾಳ ಆಗಿದೆ. ಆ ಪರಮಾತ್ಮ ಇದ್ದಾನೆ ಅನ್ನತಕ್ಕಂಥದ್ದು ಇವತ್ತು ದೊಡ್ಡ ಮಟ್ಟದಲ್ಲಿ ಸಾಬೀತಾಗಿದೆ. ಆ ಕಾರಣದಿಂದ ಭಕ್ತರು ನಮಗಿಂತ ಭಾಳ ಬುದ್ಧಿವಂತರಿದ್ದಾರೆ. ಈಗಾಗಲೇ ಭಾಳ ಲಕ್ಷಗಟ್ಟಲೆ ಸಾಗರೋಪದಲ್ಲಿ ಇವತ್ತು ಭಕ್ತರು ಬರ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಾವು ಅದರೊಳಗಡೆ ಇವತ್ತು ಮಂಡ್ಯ ಮೈಸೂರಿನ ಭಕ್ತರು ಇವತ್ತು ಪಕ್ಷಾತೀತವಾಗಿ ಬಂದು ಪರಮಾತ್ಮನ ಆಶೀರ್ವಾದ ಪಡೆದಿದ್ದೀವಿ. ಥ್ಯಾಂಕ್ ಯು ಸರ್. ಇದಿಷ್ಟು ಮಾಜಿ ಸಚಿವರಾಗಿರ್ತಕ್ಕಂಥ ಪುಟ್ಟರಾಜು ಹಾಗೂ ಸಾರಾ ಮಹೇಶ್ ಅವರು ಹೇಳಿರುವಂಥ ಮತ್ತು ಈ ಪ್ರಕರಣ ಹಿಂದೆ ಇದರ ಬಗ್ಗೆ ಈಗಾಗಲೇ ಒಂದಿಷ್ಟು ಕ್ಲಾರಿಟಿ ಸಿಕ್ಕಿದೆ. ಸೊ ಸರ್ಕಾರ ಈ ಬಗ್ಗೆ ಉನ್ನತ ಮಟ್ಟದ ತನಿಖೆ ಮಾಡಬೇಕು, ಕೇಂದ್ರ ಸರ್ಕಾರವು ಕೂಡ ಈ ಬಗ್ಗೆ ಸಮಗ್ರವಾದಂಥ ತನಿಖೆ ಮಾಡಬೇಕೆನ್ನೋದು ಒತ್ತಾಯ ಮಾಡ್ತಿದೆ. ಕ್ಯಾಮ್ರಾ ಪರ್ಸನ್ ವಿಲ್ಫೇಜ್ ಜೊತೆ ಅಶೋಕ್, TV9 ಧರ್ಮಸ್ಥಳ.